ಹಾಯ್, ನೀವು ಬಿ ಟೆಕ್, ಎಮ್.ಟೆಕ್, MSc ಅಥವಾ ಡಿಪ್ಲೊಮಾ ಓದ್ತಿದ್ದೀರಾ? ಇಸ್ರೋದಲ್ಲಿ ಇಂಟರ್ನ್ಶಿಪ್ ಅಥವಾ ಫೈನಲ್ ಇಯರ್ ಪ್ರಾಜೆಕ್ಟ್ ಮಾಡುವ ಕನಸಿದೆಯಾ? ಇವತ್ತಿನ ವಿಡಿಯೋದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಮತ್ತು ಇಸ್ರೋ ಬಿಡುಗಡೆ ಮಾಡಿರುವ ಇಂಟರ್ನ್ಶಿಪ್ ಸ್ಕೀಮ್ ಹಾಗೂ ಸ್ಟೂಡೆಂಟ್ ಪ್ರಾಜೆಕ್ಟ್ ಟ್ರೈನ್ ಸ್ಕೀಮ್ಗೆ ಯಾರು ಎಲಿಜಿಬಲ್, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ಏನೆಲ್ಲ ನಿಯಮಗಳಿವೆ ಎಂಬುದನ್ನು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ. ಮುಖ್ಯವಾಗಿ ಇಸ್ರೋ ವಿದ್ಯಾರ್ಥಿಗಳಿಗೆ 2 ರೀತಿಯ ಅವಕಾಶ ನೀಡುತ್ತದೆ. ಅಂದರೆ ಮೊದಲನೇದಾಗಿ ಇಂಟರ್ನ್ಶಿಪ್ ಸ್ಕೀಮ್, ಅಂದರೆ ಇದೊಂದು ಶಾರ್ಟ್ ಟರ್ಮ್ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಆಗಿರ್ತದೆ. ಇದರ ಡ್ಯೂರೇಷನ್ 15 days to 45 days ತನಕ ಇರುತ್ತೆ. ಅಂದರೆ ಇದನ್ನು UG ಅಥವಾ PG ಓದ್ತಿರುವವರು ಈ ಇಂಟರ್ನ್ಶಿಪ್ ಸ್ಕೀಮ್ಗೆ ಎಲಿಜಿಬಲ್. ಆ್ಯಂಡ್ ಸ್ಟೂಡೆಂಟ್ ಪ್ರಾಜೆಕ್ಟ್ ಟ್ರೈನ್ ಸ್ಕೀಮ್, ಅಂದರೆ ನಿಮ್ಮ ಕಾಲೇಜಿನ ಫೈನಲ್ ಇಯರ್ ಅಕಾಡೆಮಿಕ್ ಪ್ರಾಜೆಕ್ಟ್ಗಾಗಿ ನೀವು ವರ್ಕ್ ಮಾಡ್ಬೋದು. ಇದರ ಡ್ಯೂರೇಷನ್ ಬಂದು 45 days-ಇಂದ 120 days ತನಕ. ಅಂದರೆ ಇದನ್ನು BE ಅಥವಾ BTech ವಿದ್ಯಾರ್ಥಿಗಳು 6th sem ಮುಗಿಸಿರ್ಬೇಕು ಈ ಕೋರ್ಸ್ ಮಾಡೋಕ್ಕೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡುವುದಂದರೆ BTech ಅಂದರೆ ನೀವು 6th sem ಪೂರ್ಣಗೊಳಿಸಿರಬೇಕು. BTech ವಿದ್ಯಾರ್ಥಿಗಳು. ME, MTech ಅಥವಾ MSc ವಿದ್ಯಾರ್ಥಿಗಳು 1st sem ಪೂರ್ಣಗೊಳಿಸಿರಬೇಕು. ಆ್ಯಂಡ್ BSc ಅವರು ಡಿಪ್ಲೊಮಾ ವಿದ್ಯಾರ್ಥಿಗಳು ಫೈನಲ್ ಇಯರ್ನಲ್ಲಿ ಇರಬೇಕು. ಆ್ಯಂಡ್ PhD ಓದ್ತಿರುವವರು ಕೋರ್ಸ್ ವರ್ಕ್ ಪೂರ್ಣಗೊಳಿಸಿರಬೇಕು, PhD ಕಂಪ್ಲೀಟ್ ಮಾಡಿರಬೇಕು. ಪ್ರಮುಖ ಅರ್ಹತೆಗಳೆಂದರೆ ನೀವು ಇಂಡಿಯನ್ ಸಿಟಿಸನ್ ಆಗಿರಬೇಕು ಮತ್ತು ನಿಮ್ಮ ಮಾರ್ಕ್ಸ್ ಕನಿಷ್ಠ 60% ಇರಬೇಕು ಅಥವಾ 6.32 CGPA ಹೊಂದಿರಬೇಕು. ನೀವು ರೆಗ್ಯುಲರ್ ಆನ್ ಕ್ಯಾಂಪಸ್ ಸ್ಟೂಡೆಂಟ್ ಆಗಿರಬೇಕು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ರೂಲ್ಸ್ ಇದೆ, ಅಂದರೆ ಇಲ್ಲಿ ಯಾವುದೇ ಸ್ಟಿಫಂಡ್ ಸಿಗೋದಿಲ್ಲ. ಮತ್ತೆ ನೋ ಅಕೊಮಡೇಷನ್ ಆರ್ ಫುಡ್, ಅಂದರೆ ನಿಮ್ಮ ವಸತಿ ಮತ್ತು ಊಟದ ಸೌಲಭ್ಯವನ್ನು ಇಸ್ರೋ ನೀಡುವುದಿಲ್ಲ, ನೀವೇ ನೋಡ್ಕೋಬೇಕು ಅಲ್ಲೋದ್ರೆ. ಆ್ಯಂಡ್ ಸರ್ಟಿಫಿಕೇಟ್ ಸಿಗುತ್ತೆ, ಅಂದರೆ ನಿಮ್ಮ ಪ್ರಾಜೆಕ್ಟ್ ಮುಗಿದ ನಂತರ ಇಸ್ರೋದಿಂದ ಅಧಿಕೃತವಾಗಿ ಸರ್ಟಿಫಿಕೇಟ್ ಸಿಗುತ್ತದೆ. ಏನೆಲ್ಲ ಡಾಕ್ಯುಮೆಂಟ್ ಬೇಕಂದರೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಬೇಕಾಗಿರ್ತದೆ, ಹಾಗೆ ನಿಮ್ಮ ಎಲ್ಲ ಸೆಮಿಸ್ಟರ್ಗಳ ಮಾರ್ಕ್ಸ್ ಕಾರ್ಡ್ ಬೇಕಾಗಿರ್ತದೆ, ಮತ್ತು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ NOC ಅಥವಾ ರಿಕ್ವೆಸ್ಟ್ ಲೆಟರ್, ಅಂದರೆ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಅಥವಾ HOD ಇಂದ ಸೈನ್ ಮತ್ತು ಸೀಲ್ ಪಡೆದಿರುವ ಒಂದು ಪತ್ರ ಬೇಕಾಗಿರ್ತದೆ. ಹೇಗೆ ಅಪ್ಲೈ ಮಾಡೋದಂದರೆ, ನಾನು ಅಪ್ಲೈ ಮಾಡೋ ಲಿಂಕ್ ನಾನು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಸುಮಾರು ಸೆಂಟರ್ಸ್ ಇದೆ. ಇಲ್ಲಿ ಬೆಂಗಳೂರಿನ URSC, ತಿರುವನಂತಪುರಂನ VSSC, ಅಹಮದಾಬಾದ್ನ SAC, ಹಾಗೆ ಹಲವಾರು ಸೆಂಟರ್ಗಳಿವೆ. ಕಂಪ್ಲೀಟ್ ಆನ್ಲೈನ್ ಮೂಲಕವೇ ನೀವು ಸಬ್ಮಿಟ್ ಮಾಡಬೇಕು ನಿಮ್ಮ ರೆಸ್ಯೂಮ್ ಮತ್ತು ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಮತ್ತು NOC ಪತ್ರವನ್ನು. ಒಂದು ವೇಳೆ ನೀವು ಸೆಲೆಕ್ಟ್ ಆದರೆ ಅಂದರೆ ನಿಮಗೆ ಇಮೇಲ್ ಮೂಲಕ ಕನ್ಫರ್ಮೇಷನ್ ಲೆಟರ್ ಬರ್ತದೆ. ಆ್ಯಂಡ್ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು.